ಹೋಗಿ ಆಟೋಗೆ ಬೈಕ್ ಡಿಕ್ಕಿ ಹೊಡೆದಿದೆ. ಬೆಂಗಳೂರಿನ ಸಿ.ವಿ. ರಾಮನ್ ನಗರದಲ್ಲಿ ಆಗಿರುವಂತಹ ಘಟನೆ ಇದು. ಬೈಕ್ ಡಿಕ್ಕಿ ಹೊಡಿತಾ ಇದ್ದಂತೆ ಪಲ್ಟಿ ಆಗಿದೆ ಆಟೋ. ಬೈಕ್ ಸವಾರನ ಅಡ್ಡಾದಿಡ್ಡಿ ಚಾಲನೆಯಿಂದಾಗಿ ನೋಡಿ ಈ ಒಂದು ಘಟನೆಯಾಗಿದೆ. ಇನ್ನು ಈ ಒಂದು ಘಟನೆ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಬೆಂಗಳೂರಿನ ಸಿ.ವಿ. ರಾಮನ್ ನಗರದಲ್ಲಿ ಆಗಿರುವಂತಹ ಘಟನೆ ಇದು. ಬೈಕ್ ಡಿಕ್ಕಿ ಹೊಡಿತಾ ಇದ್ದಂತೆ ಪಲ್ಟಿ ಆಗಿಬಿಟ್ಟಿದೆ ಆಟೋ. ಬೈಕ್ ಸವಾರನ ಅಡ್ಡಾದಿಡ್ಡಿ ಚಾಲನೆಯಿಂದಾಗಿ ಈ ಒಂದು ಘಟನೆ ಸಂಭವಿಸಿದೆ. ಈ ಒಂದು ಘಟನೆಯ ದೃಶ್ಯಾವಳಿಗಳು ಸಿಸಿಟಿವಿಯಲ್ಲಿ ಸರಿಯಾಗಿದೆ. ಬೆಂಗಳೂರಿನಲ್ಲಂತೂ ಅಬ್ಬಬ್ಬಬ್ಬ ಅದೇನು ಆತ್ರನೋ ಅದೇನು ಅರ್ಜೆಂಟು ಅದೆಲ್ಲ ಹೋಗಬೇಕಾಗಿತ್ತು. ಒಂದು 5 ನಿಮಿಷ ಕರೆಕ್ಟ್ ರೂಟ್ನಲ್ಲೇ ಹೋದರೆ ಆಗೋದಿಲ್ಲ. ಇವರು ತಡ್ಕೊಳಕ್ಕಾಗಲ್ಲ. ಇವ್ರಿಗೆ ಅಡ್ಡಾದಿಡ್ಡಿಯಾಗಿ ಹೋಗಬೇಕು. ಬೈಕ್ನಲ್ಲಿ ಹೋಗೋರಂತೂ ಅದರಲ್ಲೂ ಕೂಡ ಯಂಗ್ಸ್ಟರ್ಸ್ಗಳ ಹಬ್ಬ ಹೆಂಗೆ ಹೋಗ್ತಾರೆ. ಅವರು ಆರನ್ ಸೌಂಡ್ ಕೇಳಕ್ಕಾಗಲ್ಲ. ರಾಂಗ್ ರೂಟಲ್ಲೇ ಅದು ರಾಂಗ್ ರೂಟಲ್ಲಿ ಹೋಗ್ತಾ ಇದ್ರು ಕೂಡ ಹೆಂಗೆ ಬರ್ತಾರೆ ಗೊತ್ತಾ. ಅಬ್ಬಬ್ಬಬ್ಬ ನೋಡಿ 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 ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ರಿ ಹೆಂಗೆ ಬಂದಿದ್ದಾರೆ. ಹೆಂಗೆ ಪಾಪ ಆಟೋದರ ಕತೆ ಏನಾಗ್ಬೇಡ ಏಕದಮ್ ಹೋಗ್ಬಿಟ್ಟ ಅತ್ಲಾಗೆ. ಅಲ್ಲ ಇಲ್ಲೇ ಜಾಗ ಇತ್ತು, ಇಲ್ಲೇ ಎಷ್ಟು ಜಾಗ ಇತ್ತು ಪಾಪ ಆಟೋದವನು ಗೊತ್ತಾಗಿಲ್ಲ. ಅದು ಬಂದು ಏಕದಮ್ ಕುತ್ಕೊಂಡಿದೆ ನೋಡಿ. ಬೈಕ್ ಸವಾರ ಮಾಡಿದಂತಹ ಎಡವಟ್ಟಿನಿಂದ ಪಾಪ ಆಟೋ ಡ್ರೈವರ್ ಈಗ ಸಫರ್ ಪಡಬೇಕು. ಆಸ್ಪತ್ರೆಗೆ ಈಗಾಗಲೇ ಅವರನ್ನ ದಾಖಲು ಮಾಡಲಾಗಿರೋದು. ಇಲ್ಲೇ ಬೇಕಾದಷ್ಟು ಹಾಸಿ ಒದ್ಗಂಡು ಮಲ್ಕೊಳ್ಳೋಷ್ಟು ಇಲ್ಲೇ ಜಾಗ ಖಾಲಿ ಇದೆ ನೋಡಿ. ತುಂಬಾ ಟ್ರಾಫಿಕ್, ಏನೋ ಕ್ಯೂನಲ್ಲಿ ನಿಂತ್ಕೊಂಡು ಹೋಗಬೇಕು ಆ ಥರ ಏನಿರಲಿಲ್ಲ. ಓಕೆ, ಇಷ್ಟರಲ್ಲಿ ಹೋಗ್ಬೋದಾಗಿತ್ತು. ಆ ರೂಟ್ನಲ್ಲಿ ಏನು ಹೋಗ್ತಾ ಇದೆ ನೋಡಿ. ರೂಟ್ ಚೇಂಜ್ ಮಾಡ್ತಾನೆ, ಅತ್ಲಾಗ ಹೋಗ್ತಾನೆ, ಹೋಗ್ತಾನೆ ಪಾಪ. ಆತ ಆಟೋದವನು ಆ ಕಡೆಯಿಂದ ಬರ್ತಾ ಇದ್ರು ಪಾಪ ಆತ. ಸೊ ಏಕದಮ್ ಏನಾಗಿದೆ, ಒಂದಕ್ಕೊಂದು ಗುದ್ಕೊಂಡಿದೆ. ಆಟೋ ಆ ಕಡೆ ನೋಡಿ ಪಲ್ಟಿ ಆಗಿ ಬಿದ್ಕೊಂಡ್ರೆ ಇವರು ಕೂಡ ಬಿದ್ಕೊಂಡಿರುವಂಥದ್ದು. बीच में बिल्कुल ऑब्वियसली यही होना था. पी के चला रहा है. हाँ पी के चला रहा है. हाँ ಎಸ್, ಹೆಚ್ಚಿನ ಡೀಟೇಲ್ಸ್ ಅನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುಚಿತ್ರಾ. ಎಸ್ ಸುಚಿತ್ರಾ, ಎಲ್ಲ ಆಗಿರುವಂತಹ ಘಟನೆ ಇದು ಎಷ್ಟೊತ್ತಿಗಾಯಿತು? ಜೊತೆಗೆ ಈಗ ಇಬ್ಬರ ಕಂಡೀಷನ್ ಕೂಡ ಯಾವ ರೀತಿ ಆಗಿದೆ, ಏನಿದೆ ಅಪ್ಡೇಟ್ಸ್? ಕುಸುಮ, ಏನು ಬೈಕ್ ಸವಾರರು ಇತ್ತೀಚೆಗೆ ಟ್ರಾಫಿಕ್ ಇರೋದ್ರಿಂದ ಬೆಂಗಳೂರು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಟ್ರಾಫಿಕ್ ಇರುತ್ತೆ. ಅದ್ರಲ್ಲೂ ಕೂಡ ಇವಾಗ ಮಳೆ ಬರ್ತಿರೋದ್ರಿಂದ ಮನೆಗೆ ಬೇಗ ಹೋಗ್ಬೇಕು ಅಂತ ಹೇಳಿ ಅಲ್ಲಿ ಟ್ರಾಫಿಕ್ ಇಲ್ಲದೆ ಇದ್ರೂ ಕೂಡ ಬೇಗ ಹೋಗೋದಕ್ಕೆ ರಾಂಗ್ ರೂಟ್ ನ ಆಯ್ಕೆ ಮಾಡ್ಕೊಳ್ತಾರೆ. ಜೊತೆಗೆ ಸಿಂಗಲ್ ವೇನ ಆಯ್ಕೆ ಮಾಡ್ಕೊಂಡು ಅಲ್ಲಿ ಸ್ಪೀಡ್ ಆಗಿ ಹೋಗುವಂತಹ ಕೆಲಸವನ್ನ ಮಾಡ್ತಾರೆ. ಅದೇ ರೀತಿಯಲ್ಲಿ ಇಲ್ಲೊಬ್ಬ ಬೈಕ್ ಸವಾರ ಬೆಂಗಳೂರಿನ ಸಿ.ವಿ. ರಾಮನ್ ನಗರದಲ್ಲಿ ಏನು ರಾಂಗ್ ರೂಟ್ ನಲ್ಲಿ ಬಂದು ಏಕಾಏಕಿ ಒನ್ ವೇ ನಲ್ಲಿ ಸ್ಪೀಡ್ ಆಗಿ ಹೋಗ್ತಾ ಇರ್ತಾನೆ. ಆಟೋನು ಕೂಡ ಒಂದ್ ಸೈಡ್ ಇಂದ ಬರ್ತಾ ಇರುತ್ತೆ, ಸ್ಲೋ ಆಗಿ ಬರ್ತಾ ಇರುತ್ತೆ ಆಟೋ. ಆದ್ರೆ ಬೈಕ್ ಸವಾರ ಸ್ಪೀಡ್ ಆಗಿ ಹೋಗಿ ಆಟೋಗೆ ಏಕಾಏಕಿ ಡಿಕ್ಕಿ ಹೊಡಿತಾನೆ. ಆಟೋ ಕೂಡ ಎಡಗಡೆ ಭಾಗಕ್ಕೆ ಪಲ್ಟೆ ಆಗುತ್ತೆ. ಈ ಕಡೆ ಬೈಕ್ ಸವಾರನು ಕೂಡ ರಸ್ತೆಗೆ ಬಿದ್ದು ಇದೀಗ ಆಟೋ ಡ್ರೈವರ್ ಹಾಗೂ ಬೈಕ್ ಸವಾರ ಇಬ್ರು ಕೂಡ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಈ ಒಂದು ವಿಡಿಯೋ ಕಾರಿನ ಒಂದು ಡ್ಯಾಶ್ ಬೋರ್ಡ್ ನಲ್ಲಿ ಈ ಒಂದು ಸಿಸಿಟಿವಿ ದೃಶ್ಯ ಸೆರೆ ಆಗಿರುವಂತದ್ದು. ಅಂದ್ರೆ ಬೈಕ್ ಸವಾರರು ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮವಾಗಿ ನಾವು ರಸ್ತೆಯಲ್ಲಿ ಓಡಾಡ್ಬೇಕು, ಏನಕ್ಕೆ ರಸ್ತೆ ಮಾರ್ಗಗಳಲ್ಲಿ ಕೆಲವೊಂದಷ್ಟು ರಸ್ತೆಗೆ ಸಂಬಂಧಿಸಿದಂತಹ ಒಂದು ಬೋರ್ಡ್ ಅನ್ನ ಹಾಕಿರ್ತಾರೆ. ಅದು ಯಾವುದನ್ನು ಕೂಡ ನೋಡಲ್ಲ. ಅವ್ರಿಗೆ ನಾವು ಮನೆಗೆ ಬೇಗ ಹೋಗ್ಬೇಕು ಅಂತ ಹೇಳಿ ರಾಂಗ್ ರೂಟ್ ಅಲ್ಲಿ ಹೋಗಿ ಅಪಘಾತವನ್ನ ಮಾಡ್ಕೊಳ್ತಾರೆ. ಇದೀಗ ಬೈಕ್ ಸವಾರನ ಎಡವಟ್ಟಿಗೆ ಆಟೋ ಚಾಲಕ ಹಾಗೂ ಬೈಕ್ ಸವಾರ ಇಬ್ರು ಕೂಡ ಆಸ್ಪತ್ರೆಗೆ ಸೇರಿ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರೆ. ಎಸ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ऑब्वियसली यही होना था. पी के चला रहा है. पी के चला रहा है. पी के चला रहा है.